ಅದೇ ಒದ್ದೆ ಒದ್ದೆ ಕೊಡ್ತೀನಿ ಏನಾನ ಹತ್ರ. ಏನು ನಾನೇ ಎತ್ಕೋಬೇಕು? ಯಾವಾಗಲೂ ಅಮ್ಮನ ತಕ ಹೋಗಲ್ಲೇ, ಅಮ್ಮನ ತಕ ಹೋಗಲ್ಲೇ. ಅಮ್ಮ ಬಾ ಭೂಮಿ ಅಮ್ಮ, ಎತ್ಕ ಬಾ ಪಾಪುನ, ಬಾ 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 ಎತ್ಕ ಬಾ. ನೋಡ್ ನಗಾದ. ಇಷ್ಟೊತ್ತು ಗಂಟೆ ಏನು ಆಗೈತಮ್ಮ ಗೊತ್ತು? ನೋಡ್ ಭೂಮಿ, ನೀ ಹೆಂಗೆ ಆಗ್ತಾ ಇದ್ದ ನೋಡ್ಬಾ ಇಲ್ಲಿ ಇವಾಗ. ಅಲ್ಲ ನೋಡು, ನೋಡಾನು ಎತ್ಕೊಂಡು ಯಪ್ಪನ ಮಾತಾಡಿಸ್ಕೊಂಡು ಹಿಂಗೆ ಕುಕ್ಕೊಂಡ್ರೆ ಸುಮ್ಮನೆ ಇರ್ತಾನೆ. ಏಯ್ ಪಾಪ, ಅಲ್ಲೇ ಏನೇ ಕಳ್ಳ ನನ್ನ ಮಗನೇ, ಕಳ್ಳ ನೀನು, ಕಳ್ಳ. ನನ್ನ ಬಂಗಾರ ಕಣಪ್ಪ ನೀನು. ನಗಾದ ನೋಡು, ನಗಾದ. ಉಣ್ತೀಯಾ? ಹಾಲು ಕುಡಿತೀಯಾ? ರಾಗಿ ಸರಿ ತಿಂತೀಯಾ? ಸುಮ್ಮನೆ ಇರೋಕ್ಕಾಗಲ್ವೇ? ಅದೇ ಕೊಡ್ತೀನಿ. ಅನ್ನ ಉಣ್ತೀಯಾ? ಬರೀ ಅಳ್ತೀಯಾ? ಓ ಯಾಕೆ ರಂಜಿತಾ ಹಂಗೆ ಬೈತಾ ಇದ್ಯಾ ಮಗನ? ಮಗಳ ದೊಡ್ಡಮ್ಮ ಬಂತು. ಬಾ ಸಂಗೀತಕ್ಕ, ಬಾ, ಅಪರೂಪಕ್ಕೆ ಬಂದೆ. ಬಂದಮ್ಮ. ಭೂಮಿನ ಮಾತಾಡಿಸ್ಬೇಕಾಗಿತ್ತು ಒಂದಿಟ, ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಸುಮ್ಮನೆ ಇರ್ತಾನಲ್ಲ ನಿಂತ, ಚೆನ್ನಾಗಿ ಬೆಳ್ಕೊಂಡವನೆ. ದೊಡ್ಡಗೆ ದಪ್ಪಗೆ ಚೆನ್ನಾಗಿದ್ದಾನೆ. ಎಷ್ಟು ದಪ್ಪ ಇದ್ದಾನೆ ನೋಡು. ಚೆನ್ನಾಗಿದ್ದಾನೆ ಕಣೆ, ಭಾಳ ಚೆನ್ನಾಗಿ ಸಾಕಿದ್ಯಾ ಬಿಡು. ಚೆನ್ನಾಗಿದ್ದಾನೆ ಹೇಳು. ನಮ್ಮ ರಾಹುಲನು ಸಣ್ಣನಿದ್ದಾಗ ಹಿಂಗೆ ಇದ್ದಿದ್ದು, ಕೈ ತುಂಬ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿದ್ದ. ಸಣ್ಣ ಹುಡುಗನಾಗ ನಾವು ಫೋಟೋ ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿದೆ ನನಗೆ ನೋಡೋಕ್ಕೆ. ಭಾಳ ಚೆನ್ನಾಗಿದ್ದಾನೆ ಹೇಳು, ಚೆನ್ನಾಗಿ ಸಾಕಿದ್ಯಾ. ನಾನು ಮನೆ ತಾಗಿರ್ತೀನಲ್ಲ, ನಾನು ಅತ್ತೆ ನೋಡ್ಕೊಂತೀವಿ ಇಬ್ರು. ಟೈಮಿಗೆ ಸರಿಯಾಗಿ ಹಾಲು ಕೊಡ್ಸೋದು, ಅನ್ನ ಉಣ್ಸೋದು, ರಾಗಿ ಸರಿ ತಿನ್ಸೋದು. ಇವಾಗ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಬಿಟ್ಟು ಅವನಿಗೆ ಸಪ್ರೇಟ್ ಮಾಡ್ತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ಮೆತ್ತಗೆ ಮಾಡ್ತೀನಿ. ಮೆತ್ತಗೆ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪನೂ ತಿಳಿ ಸಾಂಬಾರು ಹಾಕಿ ತಿನ್ನಿಸ್ತೀನಿ. ಊಟ ಮಾಡ್ತೇನೆ, ಇವಾಗ ಅನ್ನ ತಿನ್ನಿಸ್ತೀನಿ. ಬಾರಕ್ಕೆ ಕೂತ್ಕೊ ಬಾ. ಯಾಕೆ ಬಂದಿದ್ದೆ? ಭೂಮಿನ ಹತ್ರ ಮಾತಾಡೋಣ ಅಂತ ಬಂದೆ. ಇಲ್ವೇ ಭೂಮಿ? ಐತೆ. ಭೂಮಿ, ಭೂಮಿ ಬಾಯಿಲೆ. ಯಾಕೆ ಸಂಗೀತಕ್ಕ ಬಂದೈತೆ? ಓನ ತಗೊಂಡ? ಓನ ಬಾ, ಬೇರಪ್ಪ. ಯಾರ ತಕ್ಕ ಹೋಗಲ್ಲ. ಅವ್ರ ಅಮ್ಮನ ತಕ್ಕ ಹೋಗಲ್ಲ. ಅವ್ರ ಅಮ್ಮ ಎತ್ಕೊಂಡಿರೋದಕ್ಕೆ ಈಗ ನನ್ನ ತಕ್ಕ ಬಂದು ಸುಮ್ಕಾದೇನೆ. ಅವ್ರ ಅಮ್ಮನ ತಗಿದ್ರೆ ಹೇಳ ನಂಗೇನು. ಅದಕ್ಕೇನೆ ಕೊಳ್ಳಮ್ಮ ತಾಯಿ, ನೀನು ಎತ್ಕೆ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅವ್ರ ಅಮ್ಮ ಈಗ ತಿಂಡಿ ಮಾಡಿದ್ಲು. ಈಗ ಅಲ್ಲಿ ರೂಮ್ನಾಗೇನ ಬಟ್ಟೆನ ಮಡ್ಸಿಕ್ತಾ ಇದ್ದಾಳೇನ. ಅಯ್ಯೋ ಅವ್ರ ಅಮ್ಮನ ತಗ ಇರಲ್ಲ, ನನಗೆ ಅಲ್ಲೇ ರೂಢಿ ಆಗೈತಲ್ಲ, ಯಾರ ತಕ್ಕೂ ಹೋಗಲ್ಲ. ಅವ್ರ ಅಜ್ಜಿ ಇಲ್ಲಾಂದ್ರೆ ನಾನು ಇಬ್ಬರಾಗ ಒಬ್ರು ಎತ್ಕೋಬೇಕಷ್ಟೆ. ಅವ್ರ ಅಜ್ಜಿರು ಕೂಲಿಗೆ ಹೋಗ್ತಾರೆ. ಭೂಮಿಯವ್ರ ಅಮ್ಮರು, ಭೂಮಿಯವರು ಅವ್ರ ಅಪ್ಪ ಅವ್ರ ಅಮ್ಮ ಇಬ್ಬರು ಅವರು ಕೂಲಿಗೆ ಹೋಗ್ತಾರೆ. ಅವರು ಏನು ಜಾಸ್ತಿ ಬರಲ್ಲ ಇವಾಗ. ಅವರು ಬೇರೆ ಮನೆ ಮಾಡ್ಕೊಂಡು ಹತ್ತಾಗೆ ಅವರು ನಿಮ್ಮದೇ ಇದಾರತ್ತ. ಸಂಗೀತಕ್ಕ ಆರಾಮ? ಆರಾಮ್ ಭೂಮಿ, ಚೆನ್ನಾಗಿದ್ದೀನಿ. ಬಾ, ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದು ನಿನ್ನ ಹತ್ರ ಹೇಳಿ ಹೋಗೋಣ ಅಂತ. ಕೂತ್ಕೊಳ್ ಭೂಮಿ, ಕೂತ್ಕೊ. ಟೀ ಮಾಡ್ಲಾ, ಕಾಫಿ ಮಾಡ್ಲಾಕ? ಏನು ಬೇಡ. ಇಲ್ಲಿ ನೋಡಿಲಿ, ಆಮೇಲೆ ಮಾಡುವಂತೆ. ನಾನು ಮಾತಾಡೋದನ್ನ ಫಸ್ಟ್ ಕೇಳಿಸ್ಕೊ. ಇಲ್ಲಿ ನೋಡಿಲಿ, ನಿಮ್ಮ ಬರ್ರಿದೆ, ನಾನು ಏನೋ ಒಂದು ಮಾತು ಅಂದಿಲ್ಲ, ಏನಿಲ್ಲ. ಅವಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು. ಯಾಕೆ ಅವ್ರ ಮನೆಗೆ ಹೋಗಿ ಇರೋದ್ರಿಂದನೇ ಇಲ್ಲಿ ನೋಡಿಲಿ ನನ್ನ ಒಂಥರ ಮಾತಾಡ್ತಾಳೆ. ಮೊನ್ನೆ ಚಿಕನ್ ಮಾಡಿದ್ವಿ, ಅವತ್ತು ಊಟಕ್ಕೆ ಎಂಗೇಜ್ಮೆಂಟ್ ಆಗಿ ನನ್ನ ಇಷ್ಟಾಗೆಲ್ಲ ನಮ್ಮ ಅಕ್ಕ ಇರೋ ತಂಗಿ ಎಲ್ಲರೂ ಇದ್ರೆ, ಅದಕ್ಕೆ ಬಿಡು ಹೆಂಗೋನು ಇವಳು ಇದ್ದಾಳಲ್ಲ, ಇವಳನ್ನು ಕರ್ಕೊಂಡು ಅವರಂತೂ ಬರೋರಾದರೂ ಬರಲಿ ಅಂತ ಹೇಳಿ ನಾನು ಕರೆದ್ರೆ, ನೀನು ಎಂಗೇಜ್ಮೆಂಟ್ನಾಗೆ ನಾನು ಫೋಟೋ ಹೊಡೆಸ್ಕೊಂಬಕ್ಕೆ ಕರೀಲಿಲ್ಲ. ನಾನು ಫೋಟೋ ಹೊಡೆಸ್ಕೊಂಬಕ್ಕೆ ಕರೀಲಿಲ್ವಂತೆ. ಅಷ್ಟು ಜಂದಾಗೆ ನಾನು ನೋಡಲಿಲ್ಲ. ನೋಡಿರ್ತೀನಿ ಆದರೆ ಬಿಡತ್ತ ಅಂತೇಳಿ ಸುಮ್ಮನೆ ಆಗಿರ್ತೀನಿ. ಏನು ಮಾತಾಡಿಸಿರ್ತೀನಿ, ಆದರೆ ನನಗೆ ನೆನಪಿಲ್ಲ ಸರಿಯಾಗಿ. ಜನ ಅಂದರೆ ಜನ, ಅವ್ರ ಕಡೆ ನಮ್ಮ ಕಡೆಗಳವರೆಲ್ಲ, ನಮ್ಮ ಆಫೀಸರ್ಗಳೆಲ್ಲ ಹೇಳಿದ್ನ, ತುಂಬ ಜನ ಬಂದಿದ್ದರು. ಎಲ್ಲ ಜನದಾಗಿ ಎಲ್ಲಿ ಮಾತಾಡ್ಸೋಕೆ ಹೋಗ್ತೀನಿ? ನಾನು ಫೋಟೋ ಹೊಡ್ಸ್ಕೊಂಬಕ್ಕೆ ಕರೀಲಿಲ್ಲ, ನಾನು ಮಾತಾಡಿಸ್ಲಿಲ್ಲ ಅಂತ ಮುಂಚ್ಕೊಂಡಿದ್ದಾಳೆ. ಹೌದೇನು? ನಾವು ಅವತ್ತು ಬರೋಣ ಅನ್ಕೊಂಡ್ವಿ ಕಣಕ. ಇವನು ಪಾಪಕ್ಕೆ ಬೇರೆ ಯಾಕೋ ಮೈ ಬಿಸಿ ಆಗಿತ್ತಾ, ಅದಕ್ಕೆ ನಾವು ಅತ್ತೆನೇ ಕಳಿಸಿ ಸುಮ್ಮನಾದ್ವಿ. ಹೌದೇ? ಹಂಗಾದ್ರೆ ಮಾತಾಡ್ಸಲ್ವೇ? ನಾವು ಹಂಗಂದ್ಲ ನಿನ್ನ? ಏನಂದ್ಲು? ನೀನು ಅಲ್ಲಿಗೆ ಬಂದಾಗ ನಮಗೆ ಮರ್ಯಾದೆ ಕೊಟ್ಟಿಲ್ಲ, ನಮ್ಮನ್ನ ಕರಿಬೇಡ, ನಾವು ಬರೋಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳೆ. ಅವಳು ಈಗ ಅಲ್ಲಿಗೆ ಹೋದಾಗಿಂದನೂ ಹಂಗಾಗ್ಯಾಳೆ. ನಮ್ಮ ಅತ್ತೆ ಒಳ್ಳೆಯಳಲ್ಲ ಅವಳು. ರಾಜಿ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ. ರಾಜಮ್ಮನ ಮತ್ತೆ ಒಳ್ಳೆಯಳಲ್ಲ, ಬೋಲು ಒಳ್ಳೆಯಳಲ್ಲ ಕಣಮ್ಮ. ಚೆನ್ನಾಗಿದ್ದಾರೆ ಅಂತ ಏನಾನ ಒಂದು ತಂದಿರ್ತಾರೆ. ನಾನು ಕರಿತೀನಿ ಆ ಅಮ್ಮನ, ಗುದ್ದಾಡಕ್ಕೆ ಬರ್ತೀನಿ ನಾನು. ಅಲ್ಲೇನು ಇದು ಮಾಡೋಕ್ಕೆ ಬರಲ್ಲ. ನಾನು ಯಾಕೆ ಬರೋಣ? ನನಗೂ ನಿನಗೂ ಏನು ಸಂಬಂಧ? ನೀನು ಹಂಗೆ ಹಿಂಗೆ ಅಂತ ಮನ್ಬಾರದು ಮಾತಾಡೋಣ. ನಾನು ಕರೆಯೋದಂತೆ ಕರೆದೆ, ಇನ್ನೀಗ ಬರಲಿಲ್ವ ಎಂಗೇಜ್ಮೆಂಟ್? ನಾ ಮದುವೆಗೂ ಕರೆಯೋಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಯಾವಳಿಗೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನೆಲ್ಲ. ನೋಡು ಎಲ್ಲ ಈ ಹುಡುಗಿ ಭವ್ಯಮ್ಮ ಒಳ್ಳೇದಾಗಿದ್ದು ಯಾಕೆ ಹಿಂಗೆ ಮಾತಾಡುತ್ತೆ ಎಂಬಂಗೆ ನನಗೆ. ಅದಕ್ಕೆ ನಾನು ಯಾತು ಮಾತಾಡಲಿಲ್ಲ. ಜನದಾಗೆಲ್ಲ ನೋಡಿದ್ನೋ ಇಲ್ವೋ, ಏನೋ ಮಾತಾಡ್ಸಿದ್ನೋ ಇಲ್ವೋ, ಅಂಥದ್ದೆಲ್ಲ ಇಲ್ಲ. ಹಂಗೆಲ್ಲ ಇದ್ದಿದ್ರೆ ನಾನು ನಿನ್ನ ಎಂಗೇಜ್ಮೆಂಟ್ಗೆ ಕರೀತಿರ್ಲಿಲ್ಲ. ಸುಮ್ಮನೆ ಬರೋದಂತೆ ಬಾ, ಇವ್ರ ಮಾತೆಲ್ಲ ಕೇಳಬೇಡ, 1000 ಹೇಳ್ಕೊಡ್ತಾರೆ, ಇವ್ರ ಮಾತೆಲ್ಲ ಕೇಳಬೇಡ ಅಂತ ಈಗ ನಾನು ಮಾತಾಡ್ಸಿ ನನಗೆ ನೆನಪಿಲ್ಲ ಕಣಮ್ಮ.
ಮಾತಾಡ್ಸಿಲ್ಲ, ನನ್ನ ಕರೀಲಿಲ್ಲ ಅಂತ ಅಂದ್ಲು. ಹಂಗೆ ಅಂದಾಗ ಎಲ್ಲಿ ನಾನು ಮಾತಾಡ್ಸಿದ್ನಿ ಅವಳು, ನಾನು ನೋಡಲೇ ಇಲ್ಲಪ್ಪ ಜಾಸ್ತಿ ಅಲ್ಲಿದ್ಲು. ಬಿಡು ಆಮೇಲೆ ಕರೆಯೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಇರಲೇ ಇಲ್ಲ. ಬಿಡು ಅಲ್ಲೇ ಊಟ ಮಾಡ್ಕೊಂಡವ್ರೇನೋ ಫೋಟೋ ತೆಗಿಸ್ಕೊಂಡಿರ್ತಾರೆ, ಬಂದ್ಮೇಲೆ ಅದು ಹಂಗೆ ಹೋಗ್ತಾರೆ, ಕಲ್ದವ್ರು ಮೇಲೆ ಬೋದ್ತಾರೆ, ಫೋಟೋ ತೆಗಿಸ್ಕೊಂತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲಿದ್ಲು, ನಾನು ನೋಡಿದೆ ಅವಾಗೇನೋ ನೋಡೋದಂತೇನೆ. ಬಿಡು ಗೊತ್ತಾಳೆ, ಆಮೇಲೆ ಫೋಟೋ ತೆಗಿಸ್ಕೊಂತಾರೆ ಬಿಡು ಅಂತೇಳಿ ನಾನು ಸುಮ್ಮನೆ ಅದೇನು ಹೇಳಕ್ಕೆ ಹೋಗ್ಲಿಲ್ಲ. ಒಟ್ಟಿನಲ್ಲಿ ಅಲ್ಲಿದ್ದರು, ಜನ ಇದ್ದರು. ನಾನು ಬಿಡು ಗೊತ್ತಾರಲ್ಲ ತೆಗಿಸ್ಕೊಂತಾರೆ ಅಂತ ನಾನು ಅನ್ಕೊಂಡಿನಿ. ತಿರ್ಗಿ ಇನ್ನೊಂದ್ಸತಿ ನೋಡಿದೆ, ಅದಲ್ಲಿ ಇನ್ನೊಂದ್ಸತಿ ಹೋದೆ ಅಲ್ಲಿ ಕರಿಯೋಣ ಅಂತ, ಅಲ್ಲಿರಲಿಲ್ಲ, ಅಲ್ಲೇನೇ ಎದ್ದೋಗಿದ್ಲು. ಅದಕ್ಕೆ ಏನು ಮಾಡೋಣಮ್ಮ ಆ ಜನದಾಗೆ. ನಾವು ಹಂಗೆಲ್ಲ ಇಲ್ದಿದ್ರೆ ಕರೀತಿದ್ವಿ ನಮಗೂ ಹುಡುಗ, ನಾನು ಒಬ್ಬನೇ ಮಗ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಕಣೆ ಭೂಮಿ. ನನಗೂ ಚೇತು ಇನ್ನೊಬ್ಬ ಫಸ್ಟ್ನೇ ಮಗ ಅವನೇ ಅಂತೆಲ್ಲ ತಿಳ್ಕೊಂಡಿರೋದು, ನಾನು ಯಾವತ್ತೂ ನಾನು ಹಂಗೆ ಅಂದ್ಕೊಂಡಿರೋದು. ನನಗೆ ಬುದ್ಧಿ ಇಲ್ಲ. ಬಿಡು ನಾನೆಲ್ಲ ಹೇಳ್ತೀನಿ ಬಿಡು ಸಂಗೀತಕ್ಕ, ಬೇಜಾರಾಗಬೇಡ. ಇಲ್ಲಿಗೂ ಬರಲ್ಲ ನಾನೇ ಜಾಸ್ತಿ. ಅಲ್ಲಿಗೆ ಹೋದಾಗಿಂದನೂ ಅವ್ರ ಮನೆಯವ್ರು ಇರ್ತಾರೆ. ನಾವು ಬಿಡು ಮದುವೆ ಆದಮೇಲೆ ಇನ್ಯಾಕೆ ಅವ್ರ ಪಾಡಿಗಳು ಇರ್ತಾಳೆ ಅಂತೇಳಿ ಸುಮ್ಮನಾಗಿದ್ದೀವಿ. ನಾನೇನೇ ಅದಕ್ಕೂ ಕರಿಯಕ್ಕೆ ಹೋಗಲ್ಲ. ಇನ್ನೇನು ಪಾಪ ನೀನೇನು ನಮ್ಮ ರಂಜಿತ ನೋಡ್ಕೊಂಬತ್ತೆ, ರಂಜು ಅಕ್ಕ ಅದಕ್ಕೆ ಅಂತ ನಾವು ಸುಮ್ಮನೆ ಆಗ್ತೀನಿ. ಮತ್ತು ಯಾರನ್ನೂ ಯಾಕೋ ನಾನು ಕೆಲ್ಸಕ್ಕೆ ಹೋಗಿ ಬರೋದೇ ಆಗುತ್ತೆ, ಇನ್ನೆಲ್ಲಿ ನಾವು ಯಾರನ್ನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೇಳ್ತೀನಿ ಬಿಡು ಈ ಕಡೆಗೆ ಬಂದಾಗ, ಇಲ್ಲಾಂದ್ರೆ ನಾನೇ ಹೋಗಾದ್ರೂ ಹೇಳ್ಬರ್ತೀನಿ. ಇನ್ನೊಬ್ರು ಮಾತು ಕೇಳಬೇಡ ಸುಮ್ಮನೆ. ಅವನಿಂದಲೇ ಅವರಿಂದಲೇ ಅವ್ನಿವತ್ತು ಚೆನ್ನಾಗಿರೋದು. ನಿನ್ನ ಗಂಡ ಗೌರ್ಮೆಂಟ್ ಕೆಲಸ ತಾಣದಾನೆ ಓದಿ ಇವತ್ತು ಅಂತಂದರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತೀನಿ. ಅಯ್ಯೋ ಅದನ್ನೂ ಹೇಳಂಗಿಲ್ಲ. ಅಯ್ಯೋ ಅವ್ರು ಓದಿಸಿರೋದು ಹೇಳ್ತಾರೆ ಆಗ್ಲಲ್ಲ. ಅವ್ರೇನು ಮಾಡ್ಯಾರ, ಅವ್ನಿಗೇನು ಆಸ್ತಿ ಮಾಡ್ಯಾವ್ರಿ ಅಂತ ಕೇಳ್ತಾರೆ. ಅವ್ನಿಗೆಲ್ಲ ಆಸ್ತಿ ಮಾಡ್ತೀನಿ. ನಾನು ಇವತ್ತು ಓದಿರೋದು ಅದಕ್ಕಿನ್ನ ಆಸ್ತಿ ಬೇಕೇನಮ್ಮ. ನಾನಿವತ್ತು ವಿದ್ಯಾವಂತನಾಗ ಇದ್ದಾನಲ್ಲ, ಅದಕ್ಕಿಂತ ದೊಡ್ಡ ಆಸ್ತಿ ಏನಮ್ಮ. ಅದ್ರ ಮುಂದೆ ಯಾವುದಿಲ್ಲ, ವಿದ್ಯೆ ಮುಂದೆ. ಅವ್ನಿಗೆ ವಿದ್ಯೆನೇ ಇವತ್ತು ನಾವು ಆಸ್ತಿಯಾಗಿ ಕೊಟ್ಟಿದ್ದೀವಿ. ಅವರಪ್ಪ ಯಾರಮ್ಮ ಒಂದಿಸ್ಕೊ ಬಂದು ನೋಡ್ದಾರಲ್ಲ ಮಾಡ್ದಾರಲ್ಲ ನಾವು ಅನ್ಬಾರ್ದು. ಇವತ್ತು ನಾನು ಮಾತಾಡಬಾರ್ದು, ಆದರೆ ಮಾಡಿರೋದನ್ನ ಹೇಳ್ಬೇಕು. ಆದರೆ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ನನ್ನ, ಅದಕ್ಕಾಗಿನ ಹೇಳ್ತಾ ಇರೋದು. ಅವರು ಅಜ್ಜಿ ತಾತ ಒಂದು 10,000 15,000 ಕೊಡಾರಷ್ಟೇ. 60-70,000 ಫೀಸ್ ಬಂದ್ರು ನಾನು ಕಟ್ಕೊಂಡು ಬಿಡು, ಅವನು ಚೆನ್ನಾಗಿ ಓದಲಿ. ಅವ್ರ ಅಪ್ಪ ಅಮ್ಮ ಅಂತೂ ಅಂತಾರು, ಅವ್ನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಬ್ಲೇಳು ಪಾಪ, ನಾನಾದರೂ ಬುದ್ಧಿವಂತ ಅಂತೇಳಿ ನಾನು ಎಷ್ಟು ಒದ್ದಾಡಿದ್ದೀನಿ ಕಣಮ್ಮ. ನೋಡಿ ಅಂತ ನಮ್ಮಂತರ್ಗೇನೆ ಇವತ್ತು ನಿಷ್ಠೂರ ಆಗ್ತಾ ಇದೀವಲ್ಲ, ಅದಕ್ಕೆ ಹೇಳು. ಅವ್ರ ಮಾತು ಕೇಳಬೇಡ ಸುಮ್ಮನೆ ಯಾಕೆ ಅಂತ. ಅದಕ್ಕೆ ನಾನು ಸುಮ್ಮನೆ ಅವಳ ಹತ್ರ ಯಾಕೆ ಜಗಳ ಮಾಡೋದು ಅಂತೇಳಿ ಅವ್ನು ಬಂದಿದ್ದೆ ಗಳಮ್ಮ ಊಟ ಮಾಡ್ಕೊಂಡು ಹೋದ ಅವ್ನ ಪಾಡಿಗೆ ಅವನು. ನಾನು ಅದಕ್ಕೇನೆ ಸುಮ್ಮನೆ ಯಾಕೆ ಅವ್ರ ತಗ ಹೇಳೋದು, ಅದಕ್ಕೆ ಅತ್ತ ನಿಂತಕ್ಕೆ ಬಂದು ಹೇಳಿರಿ, ನೀನೇ ಹೇಳ್ತೀಯ, ಅವಳಿಗೆ ಗೊತ್ತಾಗಲ್ಲ ಅಂತೇಳಿ. ಅವಳು ನಮ್ಮ ಸಿಂಧುನು ಒಳ್ಳೆಯಲ್ಲ, ನಮ್ಮನೂ ಒಳ್ಳೆಯನಲ್ಲ. ಅದಕ್ಕೆ ಮತ್ತು ನಾವು ಅವ್ರನ್ನೆಲ್ಲ ಹಿಂಗೆ ದೂರ ಇಕ್ಕಿರೋದು ಒಳ್ಳೆಯರಲ್ಲ ಕಣಮ್ಮ. ಅವ್ರ ಬುದ್ಧಿನೇ ಬಿಡಲ್ಲ. ಅವ್ರು ಸತ್ರು ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆಗ ಹಂಗೆ ಅವರು. ಅವ್ರ ಬುದ್ಧಿನೇ ಬಿಡಲ್ಲ ಅವರು. ಅದೇ ಮತ್ತೆ ನಾನೆಲ್ಲ ಹೇಳ್ತೀನಿ ಬಿಡ, ಅವಳಿಗೆ ಬುದ್ಧಿ ಬೇಡವೆ. ಒಂದಿಷ್ಟ ನಾನು ಹಿಂಗೆ ಮಾಡ್ತಾ ಇದ್ದಾಳಲ್ಲ. ಇಲ್ಲಿಗೂ ಬರೋಲ್ಲ. ನಾಳೆ ನಮ್ಮ ಪಾಪನ ನೋಡಕ್ಕೆ ನಾನು ಅಯ್ಯೋ ಬರೋದೇ ಇಲ್ಲ ಅಲ್ಲಿ ಭವ್ಯ ಅಂತ ನನ್ನ ಅಕ್ಕ ಕೆಲಸ ಇರೋದು ಕಣೆ ಅಂತಾಳೆ. ಬರಲ್ಲ ಏನಿಲ್ಲ. ಅಮ್ಮ ಇಲ್ಲೋದು ಹೇಳ್ಕೊಡ್ತಾಳೆ, ಸುಮ್ಮನಿರು. ರಾಜಮ್ಮ ಒಳ್ಳೆಯವಳಲ್ಲ. 1-16 ಸೇರಿಸ್ಕೊಂಡು ಹೇಳ್ತಾಳೆ. ನಿಮ್ಮ ಮತ್ತೆ ಏನಾನ ಅನ್ಕೊಳಮ್ಮ ತಾಯಿ. ಅಯ್ಯೋ ನಾನು ಅವಾಗ ನಿಮ್ಮ ಮತ್ತೆ ಕೇಳಿ ಅರ್ಧ ಹಾಳಾಗಿದ್ದೆ. ಅದು ಇದು ಹೇಳೋರು ಅನ್ಬೇಡ. ಅವ್ರು ಒಳ್ಳೆಯರಲ್ಲ. ನಾನು ಅದಕ್ಕೆ ಆವಾಗಿಂದ ಅಲ್ಲಿ ಹೋಗೋದೇ ಕೈ ಬಿಟ್ಟು ನಮ್ಮ. ನಾನು ಈಗ ಇಲ್ಲೇ ಇದ್ರೂ ಈ ಹುಡುಗನ ಮಾತಾಡ್ಸಲ್ಲ ಅವಳು. ಅಡ್ಪಾಡಿಗಳು ಸುಮ್ಮನೆ ಇರ್ತಾಳೆ. ಅದಕ್ಕೆ ಅಂತ ನಾನು ಸುಮ್ಕಿರ್ತೀನಿ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೆಂಗೆಗಳಮ್ಮ ನಾವು ಹೆಂಗ ನೆಮ್ಮದಿಗೆ ಇತ್ತ, ಯಾರು ಸಾಹಸಕ್ಕೆ ಹೋಗ್ದಂಗೆ ನಮ್ಮ ಭೂಮಮ್ಮ, ನಾವು ನಮ್ಮ ಪಾಪ, ನಮ್ಮ ಅತ್ತೆ, ನಾವೆಲ್ಲ ಹೆಂಗ ನೆಮ್ಮದಿಯಾಗಿದ್ದೀವಿ. ಯಾರು ಸಾಹಸನೂ ಬೇಡ ತಾಯಿ. ಸುಮ್ಮನಿರಿ. ಯಾರು ಬಂದು ಏನಾಗಬೇಕಾಗೈತಿ ಅಲ್ಲ. ಇನ್ನು ನೋಡೋಣ ನಮ್ಮ ಅಕ್ಕ ಮಗನ ನೋಡೋಣ, ನಮ್ಮ ಅಕ್ಕ ಬಿಟ್ಟು ಹೋಗ್ತಾಳಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ ಎಂಬುದೇನಿಲ್ಲ. ಮೊದಲಂಗಿಲ್ಲ ಕಣಮ್ಮ. ಅವಳು ಅಲ್ಲಿನ ಅಲ್ಲಿ ಹೋದಾಗಿಂದ ನಾವು ಮನೆಗೆ ಕಳಿಸ್ಬಾರ್ದಾಗಿತ್ತು ಹೇಳಿ ನೀವು. ಅಲ್ಲಿಗೆ ಯಾಕೆ ಕಳಿಸಿರಿ? ಕಳಿಸ್ಬಾರ್ದಾಗಿತ್ತು ಸಂಗೀತಕ್ಕ. ನಾವು ಹೋಗ್ಬೇಡ ಅಂತ ಹೇಳೋಕ್ಕಾಗುತ್ತೆ. ನಮ್ಮಪ್ಪ ನಮ್ಮಮ್ಮಯ್ಯ ಅವಳು ನಮ್ಮ ಅತ್ತೆ ನಮ್ಮ ಮಾವ ಕರೀತಾರೆ, ಗೋಳಾಡ್ತಾರೆ, ಎಲ್ಲ ಆಡ್ಕೊಂತಾರೆ. ನೋಡಿ ಗೌರ್ಮೆಂಟ್ ಕೆಲಸದಾಗಿದ್ರು ಅಪ್ಪ ಅಮ್ಮನ ಮಾತಾಡ್ಸಲ್ಲ ಅಂತ ನೀನು ನಂಬ್ತಾರೆ ಅಂತೇಳಿ ಅವ್ನಿಗೆ ಮನಸ್ಸಿಗೆ ಬದಲಾಯಿಸಿ ಕರ್ಕೊಂಡು ಹೋಗಿ ಅವ್ರು. ನಾವೇನ ಬೇಡ ಅಂತಂದ್ರೆ ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಅಂತ ಚೆನ್ನಾಗಿರೋದು ಇವ್ರಿಗೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ 1000 ಮಾತಾಡ್ತಾರೆ. ಅದಕ್ಕೆ ಮಾತು ಯಾಕೆ ಅಂತೇಳಿ ನಾವು ಹೋಗ್ಲಿ ಬಿಡು, ಚೆನ್ನಾಗಿರ್ಲಿ ಹೇಳು. ಅವ್ರಿಗೂ ಅಪ್ಪ ಅಮ್ಮ ಎಂಬುದಿರುತ್ತೆ, ಅವ್ರಿಗೂ ಮಗ ಎಂಬುದಿರುತ್ತೆ. ಚೆನ್ನಾಗಿರ್ಲಿ ಬಿಡತ್ತೆ, ಯೋಚನೆ ಅಂತ ಹಿಂಗೆ ಇರೋದು ಅಂತ ಹೇಳಿ ನಾವು ಹಿಂಗೆ ಯೋಚನೆ ಮಾಡ್ತೀವಿ, ಒಳ್ಳೆ ಯೋಚನೆ ಮಾಡ್ತೀವಿ. ಈಗಳಮ್ಮ ಮಗ ಇರೋ ಮನೆಯಾಗೆ ದೇವ್ರಂತ ಮಗ ಇರೋಂಥ ಮನೆಯಾಗ ನಾನು ಯಾವತ್ತೂ ಕೆಟ್ಟದ್ದು ಮಾತಾಡಲ್ಲ ಭೂಮಮ್ಮ. ನಾವು ಚೆನ್ನಾಗಿರ್ಲಿ ಹೇಳು, ಅವರೆಲ್ಲನ ಬಿಡು, ಚೆನ್ನಾಗಿರಪ್ಪ ಕೇಳ್ದ ನನ್ನ ಫೋನ್ ಮಾಡಿದ್ದಳಮ್ಮ. ಹೋಗ್ಬೇಕು ಅಂತ ಇದ್ದಿದ್ದಳಮ್ಮ. ಹೋಗ್ಲಿ ಅಂದಳಮ್ಮ. ಇವಳು ಹೋಗೋಣ ಅಂತಾಳೆ. ನಿಮ್ಮ ಅತ್ತೆ ಮಾಮನ ತೆಗಿರೋಣ ನೋಡಿ, ಅಲ್ಲೇ ಹೋಗೋಣ, ಮಾತಾಡ್ಸೋಣ. ಅವ್ರು ಬಂದು ಕರೀತಾರೆ, ಕೇಳ್ತಾರೆ, ಎಲ್ಲ ತಂದುಕೊಡ್ತಾರೆ, ಉಂಬೋದು ತಿಂಬೋದು ಎಲ್ಲ ತಂದುಕೊಡ್ತಾರೆ. ಹೋಗೋಣ ನಡಿ ಅಂತ ಹೇಳಿ ಹೇಳ್ತಾಳೆ ದೊಡಮ್ಮ. ಹೋಗ್ತೀನಿ. ಸರಿಯಪ್ಪ ಆಯಿತು, ನಿನ್ನ ಇಷ್ಟ. ಚೆನ್ನಾಗಿರಪ್ಪ. ಹೋಗು, ನಿಮ್ಮ ಅಪ್ಪ ನಿಮ್ಮಮ್ಮ ನೋಡ್ಕ ಚೆನ್ನಾಗಿರು. ಈಗ ನೋಡ್ಕೋಬೇಕು. ಅಪ್ಪ ತಂದೆ ತಾಯಿಯಿಂದಲೇ ನಮಗಂತೂ ಇವತ್ತು ದೇವರು ಅಂತ ತನ್ನ ಕೊಡ್ತಾನೆ. ತಂದೆ ತಾಯಿ ನೋಡ್ಕೊಂಡನು ಯಾವತ್ತೂ ಕೆಡಲ್ಲ. ತಂದೆ ತಾಯಿ ನೋಡ್ಕೊಂಡ್ರೆ ಎಲ್ಲ ಮಕ್ಳಿಗೂ ಒಳ್ಳೇದಾಗಿ ಆಗುತ್ತೆ. ಎತ್ತ ತಾಯಿನ ನೋಡ್ಕೊಂಬದಲ್ಲೇ ಎತ್ತ ತಾಯಿನ ಬೀದಿಗೆ ಬಿಟ್ಟು ಎತ್ತ ತಾಯಿ ಮೇಲೆ
ಆಯ್ತು ತಾಯಿ ತಂದೆ ನೋಡ್ಕೊಂಬಂಗೆ ಆಯ್ತು ತಂದೆ ತಾಯಿಗೆ ಏನಿಸ್ಕೊಂಡು ತಿಂದರೆ ನಮ್ಗೆ ಒಳ್ಳೇದಾಗಲ್ಲ. ತಂದೆ ತಾಯಿ ನೋಡ್ಕೊಂಡ್ರೆ ನಮ್ಗೆ ಮುಂದೊಂದು ಒಳ್ಳೇದಾಗುತ್ತೆ ಕಣಪ್ಪ. ನೋಡ್ಕ ಅವರು ನಿಮ್ಮ ತಂದೆ ತಾಯಿನೇ ಎಂಥರನೇ ಆಗಲಿ, ಅವ್ರು ಏನೇ ಮಾಡಲಿ ನಿಮ್ಮ ತಂದೆ ತಾಯಿನೇ ಅಂತ ಹೇಳಿ ನಾನು ಒಳ್ಳೇದು ಹೇಳಿದ್ದೀನಿ. ಹೊರ್ತು ನಾನು ಯಾವತ್ತೂ ನಿಮ್ಮ ಹೋಗ್ಬೇಡ, ಅವ್ರನ್ನ ಮಾತಾಡಿಸ್ಬೇಡ, ನೋಡ್ಕೋಬೇಡ ಅಂತ ನಾನು ಯಾವತ್ತೂ ಒಂದು ಮಾತು ಹೇಳಿಲ್ಲ ಕಣಮ್ಮ. ಏನೇ ಹೇಳಿದ್ರೆ ಸಿಟ್ನಾಗ ಹೇಳಿರ್ಬೋದು. ಆಮೇಲೆ ಫೋನ್ ಮಾಡಿ ಕೇಳ್ದೆ, ಹೋಗಪ್ಪ ಹೋಗು ನೋಡ್ಕೆ ಚೆನ್ನಾಗಿರು, ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡಿರು, ಅವ್ರಿಗೂ ಒಳ್ಳೆ ಬುದ್ಧಿ ಹೇಳು. ಅವ್ರೇನೋ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡಬೇಡ್ರಿ, ಹಿಂಗೆ ನೀನೇ ಈ ಮನೆಗೆಲ್ಲ ನೋಡ್ಕೊಂಡು ಮನೆಯೆಲ್ಲ ನಿಭಾಯಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತೇಳಿ ಹಿಂಗೆ ಒಳ್ಳೇದು ಹೇಳಿದ್ದೀನಿ ಭೂಮಿ. ಕರ್ದವಳಿಗೆ ಬುದ್ಧಿ ಹೇಳು ಅಷ್ಟೇ. ಸರಿ ಆಯಿತು ಸಂಗೀತಕ್ಕ, ಹೇಳ್ತೀನಿ ಬಿಡು. ಇನ್ನೇನು ಟೆನ್ಷನ್ ತಗೋಬೇಡ, ಬೇಜಾರಾಗಬೇಡ. ಅಲ್ಲಿ ಪರವಾಗಿ ನಾನು ಸಾರಿ ಕೇಳ್ತೀನಿ ಬಿಡು. ನಾನೆಲ್ಲ ಕರೆಸಿ ಬುದ್ಧಿ ಹೇಳ್ತೀನಿ, ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಸುಮ್ಮನೆ ಯಾಕೆ ಅವಳ ಹತ್ರ ಮಾತಾಡೋದು ಅಂತ ಹೇಳಿ ಬಂದು ಭೂಮಿಗೆ ಹೇಳಿದ್ದೀನಿ, ಅವಳಿಗೆ ಬುದ್ಧಿ ಹೇಳೋಂಗೆಲ್ಲ ಮಾತಾಡಬೇಡ ಅಂತ ಹೇಳಿ ಬುದ್ಧಿ ಹೇಳು ಅಂತ ಹೇಳಿದ್ದೀನಿ. ನಾನು ಇವತ್ತು ಯಾವತ್ತೂ ನಾನು ಒಬ್ಬ ಮಗ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಇಬ್ಬರು ಮಕ್ಳು ಅಂತಲೇ ನಾನು ಸಾಕಿರೋದು ಅವನ್ನ. ನನ್ನ ಕೈಯಾರೆ ಇವತ್ತು ದುಡ್ಡು ಕಟ್ಟಿ ಅವ್ರು ದೊಡ್ಡಪ್ಪ ಬೇಡ ಅಂತ ಒಂದು ಪಕ್ಷ ಅಂದ್ರೂ ನಾನು ಕೈ ಬಿಟ್ಟಿಲ್ಲ ಅವತ್ತು, ಗೊತ್ತಾ? ಅಲ್ಲ ಸಂಗೀತ, ನೀನು ಅವ್ರ ಅಪ್ಪ ಯಾರಮ್ಮ ಎಷ್ಟೆಲ್ಲ ಇದು ಮಾಡಿದ್ರು ಅವನು ಓದಿಸ್ತೀನಿ ಅಂತೀಯಲ್ಲ. ಬಿಡು, ಅವರು ನಾಳೆ ಹೊತ್ನಾಗ ನಮಗೆ ಕೆಟ್ಟದ್ದು ಮಾಡ್ತಾರೆ, ನಮ್ಮ ಮೇಲೇ ಆಮೇಲೆ ಜಗಳ ಮಾಡಿ ನಮ್ಮ ಹತ್ರನೇ ಜಗಳ ಮಾಡ್ತಾರೆ. ನಮ್ಮ ಮಕ್ಳು ಹಂಗಲ್ಲ, ಬೇರೆಯವ್ರ ಮಕ್ಕಳು ಯಾವತ್ತೂ ಅವ್ರ ಮಕ್ಕಳೇನೆ. ಇವಾಗ ನಾವೇನಂದ್ರೂ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ. ನಾಳೆ ಹೊತ್ನಾಗ ಏನಾನ ಒಂದು ಮಾತು ಬಂದಾಗ ನೀವೇನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬರ್ತೈತೆ. ಏನು ಬೇಡ ಸುಮ್ಮನೆ. ಇಲ್ಲ ಕಣಪ್ಪ, ಅವ್ನು ಏನಾನ ಅಂಬ್ಲಿ, ಅವ್ರ ಅಪ್ಪ ಇರಮ್ಮ ಅಂತ ಅಂತಾರು. ನಾನು ಅವ್ನಿಗೆ ಒಳ್ಳೇದು ಮಾಡಬೇಕು, ಓದ್ಲೇಳು ಚೆನ್ನಾಗಿ ಅಂತ. ನಂದು ದುಡ್ಡು, ನನ್ನ ಸಂಬಳದಲ್ಲಿ ದುಡ್ಡು ಇರೋ ಅಂಥ ದುಡ್ಡ ನಾನು ಫೀಸ್ಗಳು ಕಟ್ಟಿ ಓದಿಸಿದ್ದೀನಿ. ಅದಕ್ಕೆಲ್ಲ ಐತೆ ಇವತ್ತು ಬೆಲೆ. ಅವನಂದ್ರೆ ಯಾವನು ಮಾತಾಡಿಲ್ಲ, ಆದರೆ ಅವಳು ಮಾತಾಡಿಲ್ಲಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು ಅಷ್ಟೇ. ಅವನು ಯಾವತ್ತೂ ಮಾತಾಡಿಲ್ಲ, ಅವ್ನು ನನಗೆ ಮಾತು ಯಾವತ್ತೂ ಮೀರೋದಿಲ್ಲ, ಹಂಗಿದ್ದಾನೆ ಅವನು. ಅವ್ನು ಚೆನ್ನಾಗಿದ್ದಾನೆ ಬಿಡಿ ಇವತ್ತು. ಇವತ್ತು ಅವನೇನೊಂದು ಮಾತಾಡಿಲ್ಲ ಏನಿಲ್ಲ, ಅದಕ್ಕೆ ಅವಳು ಮಾತಾಡೋದಲ್ಲ. ಅದಕ್ಕೆ ಅವಳು ಮಾತಾಡಿ ಮತ್ತು ಅವ್ನ ಮನಸ್ಸು ಚೇಂಜ್ ಮಾಡಿ ಎಲ್ಲರಿಗೂ ದೂರ ಮಾಡಿಬಿಡ್ತಾನೆ. ಅದಕ್ಕೆ ಬುದ್ಧಿ ಹೇಳಮ್ಮ ಬಿಡಿಸಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಭೂಮಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.